ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಗ್ರಹಗಳ ಸೇನಾಧಿಪತಿ ಸಾಹಸದ ಸಂಕೇತವಾದ ಮಂಗಳದೇವನು ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಗೆ ಪಾದಾರ್ಪಣೆ ಮಾಡುತ್ತಿದ್ದಾನೆ. 2026ರ ಮೇ 11ರಂದು ನಡೆಯಲಿರುವ ಈ ಮಹತ್ತರ ಬದಲಾವಣೆ ಯಾರ ಜೀವನದಲ್ಲಿ ಬೆಳಕು ತರಲಿದೆ? ಯಾವ 5 ರಾಶಿಯವರಿಗೆ ಕುಬೇರ ಯೋಗ ಆರಂಭವಾಗಲಿದೆ? ಈ 45 ದಿನಗಳ ಸಂಚಾರದ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿದೆ. ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹಕ್ಕೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಮಂಗಳನನ್ನು ನವಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ನಾಯಕತ್ವ, ಶೌರ್ಯ ಮತ್ತು ಕಾರ್ಯದಕ್ಷತೆಗೆ ಮಂಗಳನೇ ಅಧಿಪತಿ. ಈ ಗ್ರಹವು ಕೇವಲ ವ್ಯಕ್ತಿಯ ಸ್ವಭಾವವನ್ನಷ್ಟೇ ಅಲ್ಲ, ಅವರ ಜೀವನದ ಭೌತಿಕ ಸುಖಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 1. ಮಂಗಳನ ಮೂಲ ಗುಣಲಕ್ಷಣಗಳು. ಶಕ್ತಿ ಮತ್ತು ಧೈರ್ಯ. ಮಂಗಳ ಗ್ರಹವು ನಮ್ಮ ದೇಹದಲ್ಲಿನ ರಕ್ತ ಮತ್ತು ಅಡ್ರಿನಾಲಿನ್ ಅನ್ನು ಪ್ರತಿನಿಧಿಸುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಆತನಲ್ಲಿ ಕೆಲಸ ಮಾಡುವ ಜೋಶ್ ಅಥವಾ ಧೈರ್ಯವಿಲ್ಲದಿದ್ದರೆ ಯಶಸ್ಸು ಅಸಾಧ್ಯ. ಆ ಧೈರ್ಯವನ್ನು ನೀಡುವವನೇ ಮಂಗಳ. ಭೂಮಿಕಾರಕ. ಭೂಮಿ ಪುತ್ರೋ ಮಹಾತೇಜ ಎಂದು ಮಂಗಳನನ್ನು ಸ್ತುತಿಸಲಾಗುತ್ತದೆ. ನೀವು ಸೈಟು, ಮನೆ ಅಥವಾ ಜಮೀನು ಖರೀದಿಸಬೇಕೆಂದರೆ ಜಾತಕದಲ್ಲಿ ಮಂಗಳನ ಅನುಗ್ರಹ ಇರಲೇಬೇಕು. ವಿವಾಹ ಮತ್ತು ಮಾಂಗಲ್ಯ. ಮದುವೆಯ ವಿಚಾರಕ್ಕೆ ಬಂದಾಗ ಮಂಗಳ ದೋಷ ಅಥವಾ ಕುಜ ದೋಷದ ಬಗ್ಗೆ ನಾವು ಕೇಳಿರುತ್ತೇವೆ. ಮಂಗಳನು ವೈವಾಹಿಕ ಜೀವನದ ಸ್ಥಿರತೆ ಮತ್ತು ದಾಂಪತ್ಯದ ಸುಖಕ್ಕೆ ನೇರ ಕಾರಣಕರ್ತನಾಗಿದ್ದಾನೆ. 2. ಮೀನರಾಶಿಯಿಂದ ಮೇಷರಾಶಿಗೆ ಚಲನೆ. ಈಗ ಪ್ರಸ್ತುತ ಸ್ಥಿತಿಯನ್ನು ನೋಡುವುದಾದರೆ ಮಂಗಳನು ಇದುವರೆಗೆ ಮೀನರಾಶಿಯಲ್ಲಿದ್ದನು. ಮೀನವು ಜಲತತ್ವದ ರಾಶಿ, ಅಂದರೆ ಶಾಂತವಾದ ಸಮುದ್ರದಂತೆ. ಅಲ್ಲಿ ಮಂಗಳನ ಅಬ್ಬರ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಈಗ ಇದೇ ಮೇ 11ರಂದು ಮಂಗಳನು ತನ್ನದೇ ಸ್ವಕ್ಷೇತ್ರವಾದ ಅಗ್ನಿತತ್ವದ ಮೇಷರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಏನಿದರ ಅರ್ಥ? ಒಬ್ಬ ಸೈನಿಕ ರಜೆಯಲ್ಲಿದ್ದು ಈಗ ಯುದ್ಧಭೂಮಿಗೆ ಮರಳಿದಂತಾಗುತ್ತದೆ. ಇಲ್ಲಿ ಮಂಗಳ ಅತ್ಯಂತ ಬಲಿಷ್ಠನಾಗಿರುತ್ತಾನೆ. ಇದರಿಂದ ಜಗತ್ತಿನಲ್ಲಿ ಕೆಲಸದ ವೇಗ ಹೆಚ್ಚುತ್ತದೆ, ಸ್ಥಗಿತಗೊಂಡಿದ್ದ ಯೋಜನೆಗಳಿಗೆ ಮರುಜೀವ ಸಿಗುತ್ತದೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಜನರಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. 3. ಗೋಚಾರ ಫಲದ ಪ್ರಭಾವ. ಜ್ಯೋತಿಷ್ಯದ ನಿಯಮದಂತೆ ಪ್ರತಿ ಗ್ರಹವು ರಾಶಿ ಬದಲಾಯಿಸಿದಾಗ ಅದು ಜಗತ್ತಿನ ಮೇಲೆ 2 ರೀತಿಯ ಪ್ರಭಾವ ಬೀರುತ್ತದೆ. ವೈಯಕ್ತಿಕ ಪ್ರಭಾವ. ನಿಮ್ಮ ಜನ್ಮ ರಾಶಿಯ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಹಣ, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಬದಲಾವಣೆ ತರುತ್ತದೆ. ಸಾಮಾಜಿಕ ಪ್ರಭಾವ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಚೇತರಿಕೆ, ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಬೆಳವಣಿಗೆಗಳು ಮತ್ತು ತಾಂತ್ರಿಕ ವಲಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ನಾವು ಈ 45 ದಿನಗಳಲ್ಲಿ ನೋಡಬಹುದು. 4. ಈ ಬದಲಾವಣೆ ಯಾಕೆ ಮುಖ್ಯ? ಮೇಷರಾಶಿಯು ರಾಶಿಚಕ್ರದ ಮೊದಲ ರಾಶಿ. ಇಲ್ಲಿಗೆ ಮಂಗಳನ ಆಗಮನವು ಒಂದು ಹೊಸ ಅಧ್ಯಾಯದ ಆರಂಭದಂತೆ. 12 ರಾಶಿಗಳಿಗೂ ಈ ಚಲನೆ ಒಂದೊಂದು ರೀತಿಯ ಫಲ ನೀಡಿದರೂ ನಾವು ಇಂದು ಚರ್ಚಿಸಲಿರುವ ಆ ಅದೃಷ್ಟವಂತ 5 ರಾಶಿಗಳಿಗೆ ಇದು ಅಕ್ಷರಶಃ ಸುವರ್ಣಕಾಲ ಅಥವಾ ಗೋಲ್ಡನ್ ಪೀರಿಯಡ್ ಆಗಲಿದೆ. ಏಕೆಂದರೆ ಈ ರಾಶಿಯವರಿಗೆ ಮಂಗಳನು ಕೇವಲ ಗ್ರಹವಾಗಿ ಉಳಿಯದೆ ಯಶಸ್ಸಿನ ಏಣಿಯಾಗಲಿದ್ದಾನೆ. ಮೇಷರಾಶಿ. ಈಗ ನಾವು ಮಂಗಳನ ಈ ರಾಶಿ ಪರಿವರ್ತನೆಯಿಂದ ಅತಿ ಹೆಚ್ಚು ಲಾಭ ಪಡೆಯಲಿರುವ ಮೊದಲನೇ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ಮೇಷರಾಶಿ. ಏಕೆಂದರೆ ಮಂಗಳನು ಪ್ರವೇಶಿಸುತ್ತಿರುವುದು ನಿಮ್ಮದೇ ರಾಶಿಗೆ, ಅಂದರೆ ನಿಮ್ಮ ಜನ್ಮ ರಾಶಿಯ ಅಥವಾ ಲಗ್ನದ ಮೊದಲನೇ ಮನೆಯಲ್ಲಿ ಮಂಗಳನ ಸಂಚಾರ ಆರಂಭವಾಗಲಿದೆ. 1. ಮೊದಲನೇ ಮನೆಯಲ್ಲಿ ಮಂಗಳನ ಪ್ರಭಾವ. ಜಾತಕದಲ್ಲಿ ಮೊದಲನೇ ಮನೆ ಎಂದರೆ ಅದು ತನು ಭಾವ ಅಥವಾ ವ್ಯಕ್ತಿತ್ವದ ಸ್ಥಾನ. ನಿಮ್ಮ ರಾಶಿಯ ಅಧಿಪತಿಯೇ ನಿಮ್ಮ ಮನೆಗೆ ಬರುತ್ತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಭಾರೀ ಏರಿಕೆ ಕಂಡುಬರಲಿದೆ. ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿದ್ದ ಆಲಸ್ಯ, ಗೊಂದಲ ಅಥವಾ ನಿರ್ಧಾರ ತೆಗೆದುಕೊಳ್ಳಲಾಗದ ಸ್ಥಿತಿ ಈಗ ದೂರವಾಗಲಿದೆ. ನಿಮ್ಮ ಮುಖದಲ್ಲಿ ಹೊಸ ಕಳೆ ಮತ್ತು ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಬರಲಿದೆ. 2. ಆರ್ಥಿಕ ಸುಧಾರಣೆ ಮತ್ತು ಹೂಡಿಕೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಇದು ಅದ್ಭುತ ಸಮಯ. ಮಂಗಳನ ದೃಷ್ಟಿಯು ನಿಮ್ಮ ಲಾಭಸ್ಥಾನದ ಮೇಲೆ ಇರುವುದರಿಂದ ಹೂಡಿಕೆಗೆ ಸಕಾಲ. ನೀವು ಷೇರು ಮಾರುಕಟ್ಟೆ ಅಥವಾ ಯಾವುದೇ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ 45 ದಿನಗಳು ನಿಮಗೆ ಉತ್ತಮ ಲಾಭ ತಂದುಕೊಡಲಿವೆ.
ಹಳೆ ಬಾಕಿ ವಸೂಲಿ, ದೀರ್ಘಕಾಲದಿಂದ ಬರಬೇಕಾಗಿದ್ದ ಹಣ ಅಥವಾ ಸಾಲ ನೀಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಸಬಲರಾಗುವಿರಿ. 3. ಮನೆ ಮತ್ತು ವಾಹನ ಖರೀದಿಯ ಯೋಗ. ಮಂಗಳನು ಭೂಮಿ ಕಾರಕನಾಗಿರುವುದರಿಂದ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಸ್ವಂತ ಮನೆ ಅಥವಾ ಆಸ್ತಿ ಖರೀದಿಸುವ ಯೋಗ ಬಲವಾಗಿದೆ. ಹೊಸ ಮನೆ ಕಟ್ಟಲು ಆರಂಭಿಸಲು ಅಥವಾ ಫ್ಲಾಟ್ ಖರೀದಿಸಲು ಇದು ಶುಭ ಮುಹೂರ್ತ. ಅಷ್ಟೇ ಅಲ್ಲದೆ ನೀವು ಹೊಸ ವಾಹನ ಖರೀದಿಸಬೇಕು ಎಂದು ಕನಸು ಹೊಂದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆ ಈಡೇರಲಿದೆ. ನಿಮ್ಮ ಸುಖ ಸೌಕರ್ಯಗಳು ವೃದ್ಧಿಯಾಗಲಿವೆ. 4. ವೃತ್ತಿಜೀವನ ಮತ್ತು ಬಡ್ತಿ. ಉದ್ಯೋಗಸ್ಥರಿಗೆ ಈ ಸಮಯ ವರದಾನವಿದ್ದಂತೆ. ಮಂಗಳನ ಪ್ರಭಾವದಿಂದ ನಿಮ್ಮ ಕೆಲಸದ ವೇಗ ಹೆಚ್ಚಾಗುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಲಿದ್ದಾರೆ. ಪ್ರಮೋಷನ್. ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ಹೊಸ ಅವಕಾಶ. ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಬೇಕು ಎನ್ನುವವರಿಗೆ ದೊಡ್ಡ ಕಂಪನಿಗಳಿಂದ ಆಕರ್ಷಕ ಆಫರ್ ಸಿಗುವ ಸಾಧ್ಯತೆ ಇದೆ. 5. ವಿಶೇಷ ಸಲಹೆ ಮತ್ತು ಎಚ್ಚರಿಕೆ. ಎಲ್ಲವೂ ಚೆನ್ನಾಗಿದೆ ಅಂದ ಮೇಲೆ ಒಂದು ಸಣ್ಣ ಎಚ್ಚರಿಕೆ ಕೂಡ ಅಗತ್ಯ. ಮಂಗಳನು ಅಗ್ನಿತತ್ವದ ಗ್ರಹವಾಗಿದ್ದು ನಿಮ್ಮ ಲಗ್ನಕ್ಕೆ ಬರುವುದರಿಂದ ನಿಮ್ಮಲ್ಲಿ ಕೋಪ ಮತ್ತು ಹಠ ಸ್ವಲ್ಪ ಹೆಚ್ಚಾಗಬಹುದು. ಸಲಹೆ. ಸಣ್ಣ ವಿಷಯಗಳಿಗೂ ಸಿಟ್ಟು ಮಾಡಿಕೊಳ್ಳಬೇಡಿ. ಇಲ್ಲವಾದರೆ ನಿಮ್ಮ ಆಪ್ತರೊಂದಿಗೆ ಸಂಬಂಧ ಕೆಡಬಹುದು. ಮಂಗಳ ನೀಡುವ ಅಪಾರ ಶಕ್ತಿಯನ್ನು ವಾಗ್ವಾದಕ್ಕೆ ಬಳಸುವ ಬದಲು ನಿಮ್ಮ ಕೆಲಸದ ಕಡೆಗೆ ಹರಿಸಿ. ಪ್ರತಿದಿನ ಬೆಳಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡುವುದರಿಂದ ಈ ಶಕ್ತಿಯನ್ನು ನೀವು ಸರಿಯಾದ ಹಾದಿಯಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ಕಟಕ ರಾಶಿ. ಭಾಗ್ಯೋದಯದ ಸಮಯ. ಈಗ ನಾವು ಮಂಗಳನ ಈ ಗೋಚಾರ ಫಲದಿಂದ ಅತ್ಯಂತ ದೊಡ್ಡ ಲಾಭ ಪಡೆಯಲಿರುವ 2ನೇ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ಕಟಕ ರಾಶಿ. ಕಟಕ ರಾಶಿಯವರಿಗೆ ಮಂಗಳನು ಈ ಅವಧಿಯಲ್ಲಿ ನಿಮ್ಮ ಜಾತಕದ ಅತ್ಯಂತ ಪ್ರಮುಖವಾದ 10ನೇ ಮನೆಯಲ್ಲಿ ಅಂದರೆ ಕರ್ಮಭಾವ ಅಥವಾ ವೃತ್ತಿಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಈ ಚಲನೆಯು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯ ಗಾಳಿಯನ್ನು ಬೀಸಲಿದೆ. 1. ಹಳೆಯ ಸಮಸ್ಯೆಗಳಿಂದ ಮುಕ್ತಿ. ಕಳೆದ ಕೆಲವು ಸಮಯದಿಂದ ಕಟಕ ರಾಶಿಯವರು ಮಾನಸಿಕವಾಗಿ ಸ್ವಲ್ಪ ಒತ್ತಡದಲ್ಲಿರಬಹುದು. ಅಂದುಕೊಂಡ ಕೆಲಸಗಳು ಕೈಗೂಡದೆ ಅಥವಾ ಹಳೆಯ ವಿವಾದಗಳು ಪದೇ ಪದೇ ಕಾಡುತ್ತಿರಬಹುದು. ಆದರೆ ಮಂಗಳನ ಈ ಚಲನೆಯಿಂದ ಆ ಎಲ್ಲ ಕಪ್ಪು ಮೋಡಗಳು ಸರಿದು ಹೋಗಲಿವೆ. ದೀರ್ಘಕಾಲದ ಕಾನೂನು ಸಮಸ್ಯೆಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಸಿಗಲಿದೆ. ನಿಮ್ಮ ಶತ್ರುಗಳ ಮೇಲೆ ನೀವು ಮೇಲುಗೈ ಸಾಧಿಸುವಿರಿ ಮತ್ತು ಮಾನಸಿಕ ನೆಮ್ಮದಿ ನಿಮ್ಮದಾಗಲಿದೆ. 2. ವೃತ್ತಿ ಜೀವನದಲ್ಲಿ ದೈವಬಲ. 10ನೇ ಮನೆಯಲ್ಲಿ ಮಂಗಳನನ್ನು ದಿಗ್ಬಲಿ ಎಂದು ಕರೆಯಲಾಗುತ್ತದೆ. ಅಂದರೆ ಇಲ್ಲಿ ಮಂಗಳ ಅತ್ಯಂತ ಶಕ್ತಿಶಾಲಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಸಿಗಲಿವೆ ಮತ್ತು ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ವಿಶೇಷವಾಗಿ ಆಸ್ತಿ ವ್ಯವಹಾರ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲ. ಕಳೆದು ಹೋದ ಗೌರವ ಮತ್ತೆ ಪ್ರಾಪ್ತಿಯಾಗಲಿದೆ. 3. ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ವಿದ್ಯಾರ್ಥಿಗಳಿಗೆ ಮಂಗಳನ ಈ ಸಂಚಾರವು ಒಂದು ವರದಾನವಿದ್ದಂತೆ. ಸ್ಪರ್ಧಾತ್ಮಕ ಪರೀಕ್ಷೆ. ನೀವು IAS, KAS ಅಥವಾ ಯಾವುದೇ ಸರ್ಕಾರಿ ಹುದ್ದೆಗಾಗಿ ಪರೀಕ್ಷೆ ಬರೆಯುತ್ತಿದ್ದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು. ಏಕಾಗ್ರತೆ ಹೆಚ್ಚಾಗಿ ನಿಮ್ಮ ಗುರಿ ತಲುಪುವಿರಿ. ವಿದೇಶಿ ಯೋಗ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿರುವ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ವಿದೇಶಿ ಯೂನಿವರ್ಸಿಟಿಗಳಿಂದ ಶುಭ ಸುದ್ದಿ ಸಿಗಲಿದೆ. 4. ಕುಟುಂಬದಲ್ಲಿ ಶಾಂತಿ ಮತ್ತು ಆಸ್ತಿ ಲಾಭ. ಕುಟುಂಬದ ದೃಷ್ಟಿಯಿಂದ ನೋಡುವುದಾದರೆ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ಕೊನೆಗೊಳ್ಳಲಿವೆ. ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗಲಿದೆ. ಮಂಗಳನ ಶುಭ ದೃಷ್ಟಿಯಿಂದ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ಹರ್ಷ ತರಲಿದೆ. ಕಟಕ ರಾಶಿಯವರು
ಚಂದ್ರನ ಆಧಿಪತ್ಯ ಹೊಂದಿರುವ ಕಾರಣ ಅತಿ ಬೇಗ ಭಾವೋದ್ವೇಗಕ್ಕೆ ಒಳಗಾಗುತ್ತಾರೆ. ಮಂಗಳನ ಶಕ್ತಿ ನಿಮ್ಮ ಕೈ ಸೇರಿದಾಗ ಧೈರ್ಯದಿಂದ ಮುನ್ನುಗ್ಗಿ ಯಶಸ್ಸು ನಿಮ್ಮ ಪಾದದಡಿಯಲ್ಲಿರುತ್ತದೆ. ಕನ್ಯಾ ರಾಶಿ, ಪ್ರತಿಷ್ಠೆ ಮತ್ತು ಯಶಸ್ಸಿನ ಪರ್ವ. ಈಗ ನಾವು ಮಂಗಳನ ಸಂಚಾರದಿಂದ ಅತ್ಯಂತ ವಿಶಿಷ್ಟ ಫಲಗಳನ್ನು ಪಡೆಯಲಿರುವ ಮೂರನೇ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ಬುಧನ ಆಧಿಪತ್ಯದ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಂಗಳನ ಈ ಬದಲಾವಣೆಯು ಬಹಳ ಕುತೂಹಲಕಾರಿಯಾಗಿದೆ. ಮಂಗಳನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚರಿಸಿದರೂ ಆತನ ಶುಭ ದೃಷ್ಟಿಯು ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬೀಳಲಿದೆ. ಇದರಿಂದಾಗಿ ಅನಿರೀಕ್ಷಿತ ಯಶಸ್ಸು ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. 1. ವ್ಯವಹಾರ ಮತ್ತು ಬಾಕಿ ಹಣದ ವಾಪಸಾತಿ. ವ್ಯಾಪಾರ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿರುವ ಕನ್ಯಾ ರಾಶಿಯವರಿಗೆ ಇದು ನೆಮ್ಮದಿಯ ಕಾಲ. ಹಣಕಾಸಿನ ಹರಿವು. ನೀವು ದೀರ್ಘಕಾಲದ ಹಿಂದೆ ಯಾರಿಗೋ ಸಾಲ ನೀಡಿದ್ದ ಹಣ ಅಥವಾ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಬಾಕಿ ಹಣ ಈಗ ವಾಪಸ್ ಬರಲಿದೆ. ಅಪೂರ್ಣ ಕೆಲಸಗಳ ಪೂರ್ಣತೆ. ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಪ್ರಾಜೆಕ್ಟ್ಗಳು ಅಥವಾ ಡೀಲ್ಗಳು ಈ 45 ದಿನಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಲೆಕ್ಕಾಚಾರಗಳು ಈಗ ಸರಿಯಾಗಿ ಕೆಲಸ ಮಾಡಲಿವೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲಿದೆ. 2. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ. ಮಂಗಳನ ಶುಭ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಕ ಬದಲಾವಣೆ ಬರಲಿದೆ. ಮಾತಿಗೆ ಬೆಲೆ. ನೀವು ಸಮಾಜದಲ್ಲಿ ಮಾತನಾಡುವ ಶೈಲಿ ಮತ್ತು ನಿಮ್ಮ ನಿರ್ಧಾರಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತವೆ. ಜನರು ನಿಮ್ಮನ್ನು ಗೌರವದಿಂದ ನೋಡಲು ಪ್ರಾರಂಭಿಸುತ್ತಾರೆ. ಸಾಮಾಜಿಕವಾಗಿ ನಿಮ್ಮ ಖ್ಯಾತಿ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಸಾರ್ವಜನಿಕ ಜೀವನದಲ್ಲಿರುವವರಿಗೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಉನ್ನತ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. 3. ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ. ಉದ್ಯೋಗಸ್ಥ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಪೂರಕವಾದ ಸಮಯ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಇದು ಭವಿಷ್ಯದಲ್ಲಿ ನಿಮಗೆ ಬಡ್ತಿ ಅಥವಾ ವಿಶೇಷ ಸೌಲಭ್ಯಗಳನ್ನು ತಂದುಕೊಡಲು ಅಡಿಪಾಯವಾಗಲಿದೆ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ ತೊಂದರೆಗಳಿದ್ದರೆ ಅವು ಈಗ ಸುಲಭವಾಗಿ ಬಗೆಹರಿಯಲಿವೆ. 4. ಶೈಕ್ಷಣಿಕ ಪ್ರಗತಿ ಮತ್ತು ಏಕಾಗ್ರತೆ. ವಿದ್ಯಾರ್ಥಿಗಳಿಗೆ ಈ ಅವಧಿಯು ವರದಾನ ಎನ್ನಬಹುದು. ಏಕಾಗ್ರತೆ. ಸಾಮಾನ್ಯವಾಗಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಹೆಚ್ಚು ಯೋಚಿಸುವ ಸ್ವಭಾವದವರು. ಇದರಿಂದ ಗಮನ ಚದುರುವ ಸಾಧ್ಯತೆ ಇರುತ್ತದೆ. ಆದರೆ ಮಂಗಳನ ಈ ಸಂಚಾರವು ನಿಮ್ಮಲ್ಲಿ ಅದ್ಭುತ ಏಕಾಗ್ರತೆಯನ್ನು ತರುತ್ತದೆ. ನೀವು ಓದಿದ ವಿಷಯಗಳು ಚೆನ್ನಾಗಿ ನೆನಪಿರುತ್ತವೆ. ವಿಶೇಷವಾಗಿ ಗಣಿತ, ವಿಜ್ಞಾನ ಮತ್ತು ತಾಂತ್ರಿಕ ವಿಷಯಗಳನ್ನು ಓದುವವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುವ ಅವಕಾಶ ಲಭಿಸಲಿದೆ. ಶಿಕ್ಷಕರಿಂದ ಮತ್ತು ಪೋಷಕರಿಂದ ನೀವು ವಿಶೇಷ ಪ್ರಶಂಸೆಗೆ ಪಾತ್ರರಾಗುವಿರಿ. ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಒಳ್ಳೆಯದು. ವಿಶೇಷವಾಗಿ ರಕ್ತದೊತ್ತಡ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಎಚ್ಚರಿಕೆ ವಹಿಸಿ. ಮಂಗಳವಾರದ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳನ್ನು ಸಮರ್ಪಿಸುವುದು ನಿಮಗೆ ಅತ್ಯಂತ ಮಂಗಳಕರ. ಧನುರಾಶಿ, ವಿದೇಶ ಯೋಗ ಮತ್ತು ಸಂಪತ್ತಿನ ಸುರಿಮಳೆ. ಈಗ ನಾವು ಮಂಗಳನ ಈ ರಾಶಿ ಬದಲಾವಣೆಯಿಂದ ಭಾರಿ ಅದೃಷ್ಟವನ್ನು ಪಡೆಯಲಿರುವ 4ನೇ ರಾಶಿಯ ಬಗ್ಗೆ ತಿಳಿಯೋಣ. ಅದುವೇ ಗುರು ಆಧಿಪತ್ಯದ ಧನುರಾಶಿ. ಧನುರಾಶಿಯವರಿಗೆ ಮಂಗಳನು ಈ ಅವಧಿಯಲ್ಲಿ ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಅಂದರೆ ಪಂಚಮ ಭಾವ ಅಥವಾ ವಿದ್ಯಾ ಮತ್ತು ಸಂತಾನ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಈ ಚಲನೆಯು ನಿಮಗೆ ಆರ್ಥಿಕವಾಗಿ ಮತ್ತು ವೈಯಕ್ತಿಕವಾಗಿ ದೊಡ್ಡ ಮಟ್ಟದ ಲಾಭಗಳನ್ನು ತರಲಿದೆ. 1. ಭೂಮಿ ಮತ್ತು ಆಸ್ತಿ ವ್ಯವಹಾರದಲ್ಲಿ ಭಾರಿ ಲಾಭ. ಮಂಗಳನು ಭೂಮಿಕಾರಕ. ಆತ ಪಂಚಮ ಭಾವದಲ್ಲಿದ್ದು ಲಾಭ ಸ್ಥಾನವನ್ನು ವೀಕ್ಷಿಸುವುದರಿಂದ ಧನುರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಅದೃಷ್ಟ ಕುಲಾಯಿಸಲಿದೆ. ರಿಯಲ್ ಎಸ್ಟೇಟ್ ಲಾಭ. ನೀವು ಜಮೀನು ಅಥವಾ ಸೈಟು ಮಾರಾಟ ಮಾಡಬೇಕೆಂದು ಕಾಯುತ್ತಿದ್ದರೆ ಈ 45 ದಿನಗಳಲ್ಲಿ ನಿರೀಕ್ಷಿತ ಬೆಲೆಗೆ ವ್ಯವಹಾರ ಕುದುರಲಿದೆ. ಆಸ್ತಿ ವಿವಾದಕ್ಕೆ ಮುಕ್ತಿ. ದೀರ್ಘಕಾಲದಿಂದ ಕೋರ್ಟ್ನಲ್ಲಿರುವ ಅಥವಾ
ಕುಟುಂಬದೊಳಗೆ ಇದ್ದ ಆಸ್ತಿ ವಿವಾದಗಳು ಈಗ ಸುಲಭವಾಗಿ ಬಗೆಹರಿಯಲಿವೆ. ಹಿರಿಯರಿಂದ ಬರಬೇಕಾದ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಲು ಇದು ಸಕಾಲ. ಹೊಸ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಅತ್ಯಂತ ಸುರಕ್ಷಿತ ಮತ್ತು ಲಾಭದಾಯಕ ಸಮಯ. 2. ವಿದೇಶ ಯೋಗ ಮತ್ತು ವಿದೇಶಿ ವ್ಯವಹಾರ. ಧನು ರಾಶಿಯವರಿಗೆ ಮಂಗಳನ ಈ ಸಂಚಾರವು ಸಮುದ್ರದಾಚೆಯ ಲಾಭವನ್ನು ತರಲಿದೆ. ವಿದೇಶಿ ವ್ಯಾಪಾರ. ಯಾರು ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರದಲ್ಲಿ ಇದ್ದೀರೋ ಅಥವಾ ವಿದೇಶಿ ಕಂಪನಿಗಳ ಜೊತೆ ಕೆಲಸ ಮಾಡುತ್ತಿದ್ದೀರೋ ಅವರಿಗೆ ಈ ಅವಧಿಯಲ್ಲಿ ಭಾರಿ ಲಾಭದ ಆರ್ಡರ್ಗಳು ಸಿಗಲಿವೆ. ಪ್ರಯಾಣ ಭಾಗ್ಯ. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ದೂರವಾಗಿ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕವಾಗಿ ವಿದೇಶಿ ಮೂಲಗಳಿಂದ ಹಣ ಹರಿವು ಹೆಚ್ಚಾಗಲಿದೆ. 3. ಸಂತಾನ ಭಾಗ್ಯ ಮತ್ತು ಮಕ್ಕಳ ಪ್ರಗತಿ. ಪಂಚಮ ಭಾವವು ಸಂತಾನಕ್ಕೆ ಸಂಬಂಧಿಸಿದ್ದರೆ ಈ ಅವಧಿಯು ಕುಟುಂಬಕ್ಕೆ ಸಂತೋಷ ತರಲಿದೆ. ಸಂತಾನ ಯೋಗ. ದೀರ್ಘಕಾಲದಿಂದ ಮಕ್ಕಳಿಲ್ಲದೆ ಚಿಂತಿತರಾಗಿದ್ದ ದಂಪತಿಗಳಿಗೆ ಈ ಸಮಯದಲ್ಲಿ ಮಂಗಳನ ಅನುಗ್ರಹದಿಂದ ಶುಭ ವಾರ್ತೆ ಕೇಳಿಬರುವ ಸಾಧ್ಯತೆ ಹೆಚ್ಚಿದೆ. ಮಕ್ಕಳಿಂದ ಹೆಮ್ಮೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡುವ ಮೂಲಕ ನಿಮ್ಮ ಗೌರವವನ್ನು ಹೆಚ್ಚಿಸಲಿದ್ದಾರೆ. ಅವರ ವೃತ್ತಿಜೀವನದಲ್ಲಿನ ಪ್ರಗತಿ ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. 4. ಷೇರು ಮಾರುಕಟ್ಟೆ ಮತ್ತು ಅನಿರೀಕ್ಷಿತ ಧನಲಾಭ. ಧನು ರಾಶಿಯವರು ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ದೊಡ್ಡ ಮೊತ್ತದ ಹಣವನ್ನು ಗಳಿಸಬಹುದು. ಷೇರು ಮಾರುಕಟ್ಟೆ ಅಥವಾ ಲಾಟರಿ ಅಂತಹ ಕ್ಷೇತ್ರಗಳಲ್ಲಿ ಸಣ್ಣ ಮಟ್ಟದ ಹೂಡಿಕೆ ಕೂಡ ನಿಮಗೆ ಅನಿರೀಕ್ಷಿತ ಲಾಭ ತಂದುಕೊಡಬಹುದು. ಆದರೆ ನಿಮ್ಮ ಸಾಹಸ ಪ್ರವೃತ್ತಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕ್ರಿಯಾಶೀಲತೆ ಹೆಚ್ಚಾಗಲಿದ್ದು ಹೊಸ ಆಲೋಚನೆಗಳ ಮೂಲಕ ಹಣ ಗಳಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. ಕುಂಭರಾಶಿ. ವಿಜಯದ ಕಾಲ. ಇನ್ನು ಮಂಗಳನ ಈ ಅದ್ಭುತ ಸಂಚಾರದಿಂದ ಲಾಭ ಪಡೆಯಲಿರುವ 5ನೇ ರಾಶಿ ಎಂದರೆ ಅದು ಶನಿ ಅಧಿಪತ್ಯದ ಕುಂಭರಾಶಿ. ಕುಂಭರಾಶಿಯವರಿಗೆ ಮಂಗಳನು ಈ ಅವಧಿಯಲ್ಲಿ ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನ ಅಥವಾ ಶೌರ್ಯದ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಈ ಚಲನೆಯು ನಿಮ್ಮನ್ನು ಅಜೇಯರನ್ನಾಗಿ ಮಾಡಲಿದೆ ಎಂದರೆ ತಪ್ಪಾಗಲಾರದು. 1. ಪರಾಕ್ರಮ ವೃದ್ಧಿ ಮತ್ತು ವಿಜಯದ ಹಾದಿ. 3ನೇ ಮನೆಯಲ್ಲಿ ಮಂಗಳನನ್ನು ಅತ್ಯಂತ ಶುಭ ಫಲದಾಯಕ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಧೈರ್ಯ ಮೂಡಲಿದೆ. ಇದುವರೆಗೆ ಯಾವುದಾದರೂ ಕೆಲಸ ಮಾಡಲು ಹಿಂಜರಿಯುತ್ತಿದ್ದರೆ ಅಥವಾ ಭಯಪಡುತ್ತಿದ್ದರೆ ಈಗ ಆ ಭಯ ದೂರವಾಗಲಿದೆ. ಶತ್ರುಗಳ ಸಂಚು ನಿಮ್ಮ ಮುಂದೆ ನಡೆಯುವುದಿಲ್ಲ. ಹಗೆತನ ಮಾಡುವವರು ತಾವಾಗಿಯೇ ಹಿಂದೆ ಸರಿಯುವ ಸಮಯವಿದು. 2. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ. ಕುಂಭರಾಶಿಯವರಿಗೆ ಈ 45 ದಿನಗಳ ಅವಧಿಯಲ್ಲಿ ಕಾನೂನು ಹೋರಾಟಗಳಲ್ಲಿ ದೊಡ್ಡ ಮಟ್ಟದ ಸಮಾಧಾನ ಸಿಗಲಿದೆ. ನ್ಯಾಯಾಲಯದ ತೀರ್ಪು. ನೀವು ಯಾವುದಾದರೂ ನ್ಯಾಯಾಲಯದ ಪ್ರಕರಣದಲ್ಲಿ ಸಿಲುಕಿದ್ದರೆ ಈ ಸಮಯದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. ಆಸ್ತಿ ವಿವಾದ ಅಥವಾ ಹಣಕಾಸಿನ ವಿವಾದಗಳಿಗೆ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಬಗೆಹರಿಯಲಿವೆ. ಸರ್ಕಾರಿ ಕೆಲಸಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ವಿಜಯ ನಿಮ್ಮದಾಗಲಿದೆ. 3. ಹೂಡಿಕೆ ಮತ್ತು ವ್ಯವಹಾರದಲ್ಲಿ ಲಾಭ. ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿರುವ ಕುಂಭರಾಶಿಯವರಿಗೆ ಮಂಗಳನು ಹಣದ ಸುರಿಮಳೆ ಸುರಿಸಲಿದ್ದಾನೆ. ಷೇರು ಮಾರುಕಟ್ಟೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅಥವಾ ಈಗ ಹೊಸದಾಗಿ ಹೂಡಿಕೆ ಮಾಡಲು ಬಯಸಿದ್ದರೆ ಇದು ಅತ್ಯಂತ ಶುಭ ಸಮಯ. ನಿಮ್ಮ ಲೆಕ್ಕಾಚಾರಗಳು ಲಾಭ ತಂದುಕೊಡಲಿವೆ. ವ್ಯವಹಾರ ವಿಸ್ತರಣೆ. ಹೊಸ ಬಿಸಿನೆಸ್ ಆರಂಭಿಸಲು ಅಥವಾ ಇರುವ ವ್ಯವಹಾರವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳನು ನಿಮಗೆ ಅಗತ್ಯವಿರುವ ಬಂಡವಾಳ ಮತ್ತು ಸಹಕಾರವನ್ನು ನೀಡಲಿದ್ದಾನೆ. 4. ಮನೆಯಲ್ಲಿ ಮಂಗಳ ಕಾರ್ಯಗಳ ಸಡಗರ. ಕೇವಲ ವೃತ್ತಿಜೀವನ ಮಾತ್ರವಲ್ಲ, ಕುಟುಂಬದಲ್ಲೂ ಸಂತೋಷದ ವಾತಾವರಣ ಇರಲಿದೆ. ಶುಭ ಕಾರ್ಯಗಳು. ಕುಂಭರಾಶಿಯವರ ಮನೆಯಲ್ಲಿ ಈ ಅವಧಿಯಲ್ಲಿ ಮದುವೆ, ನಿಶ್ಚಿತಾರ್ಥ ಅಥವಾ ಗೃಹಪ್ರವೇಶದಂತಹ ಮಂಗಳ ಕಾರ್ಯಗಳು ಆಯೋಜನೆಯಾಗಲಿವೆ. ಮನೆಗೆ
ಹೊಸ ಅತಿಥಿಗಳ ಆಗಮನ ಅಥವಾ ಸಂಬಂಧಿಕರೊಂದಿಗೆ ಇದ್ದ ವೈಮನಸ್ಯ ದೂರವಾಗಿ ಮನೆಯಲ್ಲಿ ನಗು ಉಕ್ಕಲಿದೆ. 5. ವಿಶೇಷ ಸಲಹೆ: ಧೈರ್ಯದಿಂದ ಹೆಜ್ಜೆ ಇಡಿ. ಕುಂಭರಾಶಿಯವರಿಗೆ ನನ್ನದೊಂದು ಕಿವಿಮಾತು. ಇದು ಕೇವಲ ಕುಳಿತು ಯೋಚಿಸುವ ಸಮಯವಲ್ಲ, ಬದಲಾಗಿ ಕಾರ್ಯರೂಪಕ್ಕೆ ತರುವ ಸಮಯ. ಸಲಹೆ: ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಅಥವಾ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಧೈರ್ಯದಿಂದ ಮುಂದೆ ಬನ್ನಿ. ನಿಮ್ಮ ಶ್ರಮಕ್ಕೆ ಅದೃಷ್ಟದ ಬೆಂಬಲ 100ಕ್ಕೆ 100ರಷ್ಟು ಸಿಗಲಿದೆ. ಪ್ರತಿದಿನ ಶನಿದೇವನ ಜೊತೆಗೆ ಹನುಮಂತನ ಸ್ಮರಣೆ ಮಾಡುವುದರಿಂದ ನಿಮ್ಮ ಯಶಸ್ಸಿನ ಹಾದಿ ಇನ್ನಷ್ಟು ಸುಗಮವಾಗಲಿದೆ. ಮಂಗಳನ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು. ವೀಕ್ಷಕರೇ, ಇದುವರೆಗೆ ನಾವು ಯಾವ 5 ರಾಶಿಗಳಿಗೆ ಮಂಗಳನ ಸಂಚಾರದಿಂದ ಅದೃಷ್ಟ ಒಲಿಯಲಿದೆ ಎಂದು ತಿಳಿದುಕೊಂಡೆವು. ಆದರೆ ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಅಥವಾ ಮಂಗಳನ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕೆಂದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರಗಳನ್ನು ಸೂಚಿಸಲಾಗಿದೆ. ಈ ಪರಿಹಾರಗಳನ್ನು ಮಾಡುವುದರಿಂದ ಮಂಗಳ ದೋಷ ನಿವಾರಣೆಯಾಗಿ ಸುಖ ಸಮೃದ್ಧಿ ನಿಮ್ಮದಾಗುತ್ತದೆ. 1. ಹನುಮಾನ್ ಚಾಲೀಸಾ ಪಠಣೆ. ಮಂಗಳ ಗ್ರಹದ ಅಧಿದೇವತೆಗಳಲ್ಲಿ ಹನುಮಂತನು ಒಬ್ಬನು. ಪರಿಹಾರ: ಪ್ರತಿ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಸ್ನಾನದ ನಂತರ ಶುದ್ಧವಾಗಿ ಕುಳಿತು ಹನುಮಾನ್ ಚಾಲೀಸಾ ಪಠಿಸಿ. ಹನುಮಂತನು ಧೈರ್ಯ ಮತ್ತು ಸಂಕಷ್ಟ ನಿವಾರಕನಾಗಿರುವುದರಿಂದ ಮಂಗಳನಿಂದ ಉಂಟಾಗುವ ಅಶುಭ ಫಲಗಳು ಅಥವಾ ಕೋಪದಂತಹ ಸಮಸ್ಯೆಗಳು ದೂರವಾಗುತ್ತವೆ. 2. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಮಂಗಳನನ್ನು ಸೇನಾಧಿಪತಿ ಎನ್ನಲಾಗುತ್ತದೆ. ಅದೇ ರೀತಿ ದೇವಸೇನೆಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ. ಪರಿಹಾರ: ಸಾಧ್ಯವಾದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸುವುದು ನಿಮ್ಮ ಜಾತಕದಲ್ಲಿರುವ ಕುಜ ದೋಷವನ್ನು ಶಾಂತಗೊಳಿಸಿ ಭೂಮಿ ಮತ್ತು ಆಸ್ತಿ ಲಾಭಕ್ಕೆ ಸಹಾಯ ಮಾಡುತ್ತದೆ. 3. ಕೆಂಪು ಬಣ್ಣದ ವಸ್ತುಗಳ ದಾನ. ಮಂಗಳ ಗ್ರಹದ ಪ್ರಿಯವಾದ ಬಣ್ಣ ಕೆಂಪು. ದಾನ ಮಾಡುವುದರಿಂದ ಗ್ರಹಗಳ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಪರಿಹಾರ: ಮಂಗಳವಾರದ ದಿನ ದೀನದಲಿತರಿಗೆ ಅಥವಾ ಬ್ರಾಹ್ಮಣರಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ. ಅಷ್ಟೇ ಅಲ್ಲದೆ ಕೆಂಪು ಹೂವುಗಳನ್ನು ದೇವಸ್ಥಾನಕ್ಕೆ ಅಥವಾ ಮನೆಯ ಪೂಜಾ ಕೋಣೆಯಲ್ಲಿ ಅರ್ಪಿಸುವುದರಿಂದ ಮಂಗಳನ ಕೃಪೆ ನಿಮ್ಮ ಮೇಲಿರುತ್ತದೆ. 4. ನೈವೇದ್ಯ ಮತ್ತು ಪ್ರಸಾದ ವಿನಿಯೋಗ. ಆಹಾರದ ಮೂಲಕವೂ ನಾವು ಗ್ರಹಗಳ ಪ್ರಸನ್ನತೆಯನ್ನು ಪಡೆಯಬಹುದು. ಪರಿಹಾರ: ಮಂಗಳವಾರದ ದಿನ ಬೆಲ್ಲ ಮತ್ತು ಹುರಿಗಡಲೆಯನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ಅದನ್ನು ಜನರಿಗೆ ಹಂಚಿ. ಬೆಲ್ಲವು ಮಂಗಳನ ಕಾರಕವಾಗಿದೆ. ಇದನ್ನು ಪ್ರಸಾದವಾಗಿ ಹಂಚುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಧನ ಲಾಭವಾಗುತ್ತದೆ. ಇನ್ನು ಮನೆಯಿಂದ ಹೊರಡುವಾಗ ಒಂದು ತುಂಡು ಬೆಲ್ಲ ತಿಂದು ನೀರು ಕುಡಿದು ಹೋದರೆ ಕೈಗೊಂಡ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಮೇಷರಾಶಿಯನ್ನು ಪ್ರವೇಶಿಸುವ ಮೂಲಕ ಯಾವೆಲ್ಲ ರಾಶಿಗಳ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಹನುಮಂತನ ಅನುಗ್ರಹ ಮಳೆಯಾಗಲಿದೆ ಎಂದು. ಜ್ಯೋತಿಷ್ಯ ಎಂಬುದು ಕೇವಲ ಭವಿಷ್ಯವಷ್ಟೇ ಅಲ್ಲ, ಅದು ನಮ್ಮ ಜೀವನವನ್ನು ಸರಿಯಾದ ಹಾದಿಯಲ್ಲಿ ನಡೆಸಲು ಇರುವ ಒಂದು ದಾರಿದೀಪ. ಈ 45 ದಿನಗಳ ಕಾಲ ಮಂಗಳನು ನೀಡುವ ಅದ್ಭುತ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗಾಗಿ ಬಳಸಿ. ಸಣ್ಣ ಪುಟ್ಟ ಕೋಪ ತಾಪಗಳನ್ನು ಬದಿಗಿಟ್ಟು ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಇಂದಿನ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಮತ್ತಷ್ಟು ಸಂಶೋಧನಾತ್ಮಕ ವಿಷಯಗಳನ್ನು ತರಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ಈ ಅದೃಷ್ಟದ ಮಾಹಿತಿ ನಿಮ್ಮವರಿಗೂ ತಲುಪಲಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ವೀಕ್ಷಕರೇ, ನಿಮ್ಮ ರಾಶಿ ಯಾವುದು ಮತ್ತು ಮಂಗಳನ ಈ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ನೀವು ಯಾವ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದೀರಿ ಎಂಬುದನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಕೂಡ ಜೊತೆಯಾಗಲು ಮತ್ತು ಪ್ರತಿದಿನ ಇಂತಹ ಆಸಕ್ತಿದಾಯಕ ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.
ಮತ್ತೊಂದು ಮೌಲ್ಯಯುತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಸುಖವಾಗಿರಿ, ಶುಭವಾಗಿರಿ. ಧನ್ಯವಾದಗಳು.